ಹಚ್ಚ ಹಸಿರಿನಿಂದ ಕೂಡಿರುವ ಹಳ್ಳಿಯಲ್ಲಿ ಎಲ್ಲರೂ ಹೊಟ್ಟೆ ಕಿಚ್ಚು ಪಡುವಂತಹ ಒಂದು ದೊಡ್ಡ ಮನೆ ಇತ್ತು. ಆ ಮನೆಯನ್ನು ಎಲ್ಲರೂ ಪಾರ್ವತಿಯ ಮನೆ ಅಂತ ಕರೀತಿದ್ರು. ಆ ಮನೆಯಲ್ಲಿ ಪಾರ್ವತಿ ಅವರ ಮಕ್ಕಳು ಇಬ್ಬರು, ರಾಘವ, ರವಿ, ಅವರಿಬ್ಬರ ಹೆಂಡತಿ ಲತಾ, ಕವಿತಾ ಎಲ್ಲರೂ ಒಟ್ಟಿಗೆ ಇದ್ರು. ನೋಡುವವರಿಗೆ ಅದು ಸುಂದರವಾದ ಕುಟುಂಬ. ಆದರೆ ಅವರ ಮನೆಯಲ್ಲಿ ಎಲ್ಲರೂ ಯಾವಾಗ್ಲೂ ಸುಳ್ಳನ್ನೇ ಹೇಳ್ತಾ ಇದ್ರು. ಆ ಮನೆ ನಿಜವಾಗ್ಲೂ ಸುಳ್ಳಿನ ಮನೆ. ಒಂದು ದಿನ ಪಕ್ಕದ ಮನೆ ಸೀತಮ್ಮ ಆ ಮನೆಗೆ ಬಂದ್ರು. ಪಾರ್ವತಿ, ನಿನ್ ಮನೆಯಲ್ಲಿ ಎಲ್ಲರೂ ಈ ರೀತಿ ಸಂತೋಷವಾಗಿ ಜೊತೆಗೂಡಿ ಇರುವುದನ್ನು ನೋಡಿದ್ರೆ ನನ್ ಮನ್ಸು ಸಂತೋಷ ಆಗ್ತಿದೆ. ಹಾಗಾದ್ರೆ ದೊಡ್ಡಯ್ಯನ್ ಜೊತೆ ನೀವು ಒಬ್ರೇ ವಸ್ತುಗಳನ್ನ ತಗೊಳ್ಳಿ. ದೊಡ್ಡವ್ವ ಪ್ರತಿದಿನ ನನ್ನ ಕುಟುಂಬವನ್ನು ನೋಡಿಯೇ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ, ಸರಿನಾ? ನೀನು ಯಾವಾಗ್ಲೂ ಹೀಗೇನೆ ಮಾತಾಡ್ತೀಯ ಪಾರ್ವತಿ. ಸಂತೋಷ ಅಜ್ಜಿ. ಸರಿ, ಯಾಕೆ ಬಂದ್ರಿ ಅಂತ ಹೇಳಲೇ ಇಲ್ಲ? ನಾನು ಹೇಳ್ದೆ ಅಲ್ವಾ ಪಾರ್ವತಿ, ನಿನ್ ಕುಟುಂಬನ ನೋಡಿದ್ರೆ ನಮ್ಮ ಎಲ್ಲರಿಗೂ ತುಂಬಾ ಸಂತೋಷ ಅಂತ. ನನ್ ಮನೆಯಲ್ಲಿ ಎಲ್ಲರೂ ಹೀಗೇನೆ. ನನ್ನ ಸೊಸೆಂದಿರ್ನ ನನ್ನ ಮಗಳ ಹಾಗೆ ನೋಡ್ಕೋತೀನಿ. ಅವಾಗ ಅತ್ತೆ ಸೊಸೆಂದಿರ ಮಧ್ಯೆ ಯಾಕೆ ಜಗಳ ಬರುತ್ತೆ? ನೀವೇ ಹೇಳಿ ನೋಡೋಣ. ಅದು ಕೂಡ ನಿಜನೇ ಪಾರ್ವತಿ. ಸರಿ, ನಾನು ಹೋಗ್ಬರ್ತೀನಿ ಹಾಗೆ ಅಂತ ಸೀತಮ್ಮ ಹೊರಟ್ರು. ಪಾರ್ವತಿ ಅಜ್ಜಿಯ ಜೊತೆ ಹಾಗೆ ಹೇಳಿದ್ರು ಕೂಡ ಅವಳಿಗೆ ದೊಡ್ಡ ಸೊಸೆಯಾದ ಲತಾ ಅಂದ್ರೆ ಇಷ್ಟನೇ ಇಲ್ಲ. ಲತಾ ಕೂಡ ಅತ್ತೆಯ ಮುಂದೆ ಮಾತ್ರ ಮುಖಕ್ಕೆ ನಗುತ್ತಾ, ಅತ್ತೆ, ನೀವು ನಮ್ಗೆ ತಾಯಿ ಇದ್ದ ಹಾಗೆ, ನಮ್ ತಾಯಿ ಕೂಡ ಈ ರೀತಿ ಪ್ರೀತಿ ತೋರ್ಸಲ್ಲ ಹಾಗೆ ಅಂತ ಹೇಳ್ತಾಳೆ. ಆದ್ರೆ ಅತ್ತೆಯವರು ಆ ಕಡೆ ಹೋದ ತಕ್ಷಣ, ಪ್ರತಿದಿನ ಈ ಅತ್ತೆ ಹತ್ರ ನಾಟಕ ಮಾಡೋದೇ ನನಗೆ ದೊಡ್ಡ ತಲೆನೋವಾಗಿದೆ ಹಾಗೆ ಅಂತ ಮಾತಾಡ್ತಾ ಇದ್ಲು. ದೊಡ್ಡ ಮಗನಾದ ರಾಘವನಿಗೆ ಒಂದು ಸಣ್ಣ ದಿನಸಿ ಅಂಗಡಿ ಇತ್ತು. ಅದ್ರಲ್ಲಿ ತುಂಬಾನೇ ನಷ್ಟ ಬಂದಿತ್ತು. ಆ ವಿಚಾರವನ್ನು ಅವನು ಮನೆಯಲ್ಲಿ ಹೇಳಲೇ ಇಲ್ಲ. ಹಾಗಾಗಿ ಆ ವಿಚಾರ ಯಾರಿಗೂ ಗೊತ್ತಿಲ್ಲ. ರಾಘವ, ಈ ಮಧ್ಯೆ ವ್ಯಾಪಾರ ಹೇಗಿದೆಯಪ್ಪ? ಪರವಾಗಿಲ್ಲಮ್ಮ, ಚೆನ್ನಾಗಿದೆ. ದಿನದಿಂದ ದಿನಕ್ಕೆ ಒಳ್ಳೆ ಕಸ್ಟಮರ್ ಬರ್ತಾರೆ ಹಾಗೆ ಅಂತ ಸುಳ್ಳೆ ಹೇಳಿದ. ಸಣ್ಣ ಮಗನಾದ ಮಧು ಟೌನಲ್ಲಿ ಕೆಲಸ ಮಾಡ್ತಾ ಇದ್ದ. ಕೆಲ್ಸ ಹೋದ್ರೂ ವಿಷಯ ಹೇಳಲಿಲ್ಲ. ಕೆಲ್ಸವನ್ನು ಕಳೆದುಕೊಂಡು ಮನೆಗೆ ಬಂದು, ಆಫೀಸಲ್ಲಿ ಕೆಲ್ಸ ಹೇಗಿದೆ? ಪರವಾಗಿಲ್ಲ ಕವಿತಾ, ಮುಂದೆ ಪ್ರಮೋಷನ್ ಕೂಡ ಬರ್ಬೋದು ಹಾಗೆ ಅಂತ ಹೆಂಡತಿ ಜೊತೆ ಅವನು ಕೂಡ ಸುಳ್ಳು ಹೇಳಿದ. ಹೀಗೆ ಆ ಮನೆಯಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದು ವಿಚಾರಕ್ಕೂ ಸುಳ್ಳು ಹೇಳ್ತಾ ಇದ್ರು. ಒಂದು ದಿನ ಪಾರ್ವತಿಯಮ್ಮನಿಗೆ ಜ್ವರ ಬಂತು. ದೊಡ್ಡ ಸೊಸೆಯಾದ ಲತಾ ನಾಟಕ ಮಾಡುತ್ತಾ, ಅತ್ತೆ, ನೀವು ಬೇಜಾರ್ ಮಾಡ್ಬೇಡಿ, ನಾನ್ ಇದ್ದೀನಲ್ವಾ, ನಿಮ್ನ ಖಂಡಿತ ನೋಡ್ಕೋತೀನಿ ಹಾಗೆ ಅಂತ ಹೇಳಿ ಕಿಚನ್ಗೆ ಬಂದು, ಈ ಮನೆಯಲ್ಲಿ ಅಡಿಗೆ ಕೆಲಸ ಮಾಡೋದ್ ಮಾತ್ರ ಅಲ್ಲದೆ ಈ ಮುದುಕಿನನ್ನು ನೋಡ್ಕೋಬೇಕು ಹಾಗೆ ಅಂತ ಮನ್ಸೊಳಗೇನೆ ಗೊಣಗ್ತಾ ಇದ್ಲು. ಈ ವಿಚಾರ ಪಾರ್ವತಿಗೆ ಗೊತ್ತಿಲ್ಲ. ಆದ್ರೆ ಪಾರ್ವತಿ ಮಾತ್ರ ಸೊಸೆಂದಿರ ಬಗ್ಗೆ ಇತರರ ಜೊತೆ ಒಳ್ಳೆ ಮಾತಲ್ಲಿ ಮಾತಾಡ್ತಿದ್ರು. ನಿಮ್ ಸೊಸೆಂದಿರು ತುಂಬಾ ಒಳ್ಳೆಯವ್ರಮ್ಮ. ಹೌದೌದು, ಅದ್ರಿಂದ ತಾನೇ ಈ ಮನೆ ಇಷ್ಟೊಂದು ಸಂತೋಷವಾಗಿರೋದು. ಅದು ಕೂಡ ಪೂರ್ತಿಯಾದ ನಿಜವಲ್ಲ. ಹೀಗಿರುವಾಗ ಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿತು. ರಾಘವ ಅದನ್ನು ನೋಡಿದ. ಅಮ್ಮ, ಈ ಗೋಡೆ ಬಿರುಕು ಬಿಟ್ಟಿದೆ, ಸರಿ ಮಾಡ್ಬೇಕು. ಯಾವತ್ತು ಮಾಡೋಣ? ಹೌದಪ್ಪ, ನಿನ್ನ ದಿನಸಿ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಅಲ್ವಾ, ನಿನ್ಗೆ ಯಾವಾಗ ಆಗುತ್ತೋ ಅವಾಗ ಮಾಡು. ಹಣ ಇರುವಾಗ್ಲೇ ಮಾಡ್ಬೇಕು ಹಾಗೆ ಅಂತ ಮಾತಾಡ್ತಿರುವಾಗ ಸಣ್ಣ ಮಗನಾದ ರಾಘವ ತಾಯಿಯ ಬಳಿ ಬಂದ. ಅಣ್ಣಯ್ಯ, ಅಮ್ಮ ಏನೋ ಸರಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅದು ಏನಿಲ್ಲಪ್ಪ, ಅಲ್ಲಿ ನೋಡ್ದ ಗೋಡೆ ಹೀಗೆ ಬಿರುಕು ಬಿಟ್ಟಿದೆ ಅಂತ. ಆಗ ಮಧು ಆ ಕಡೆ ನೋಡ್ದ. ಇದೇ ಸರಿಯಾದ ಸಮಯ ಅಂತ ರಾಘವ ಅಲ್ಲಿಂದ ಹೊರಟೇ ಹೋದ. ಮಧು ತಾಯಿಯನ್ನು ನೋಡ್ದ. ಅಣ್ಣ ಏನೋ ಕೆಲ್ಸದ ಮೇಲೆ ಹೊರಗೋಗ್ತಿದ್ದಾನೆ, ನೀನ್ ಸರಿ ಮಾಡ್ಸಪ್ಪ ಹಾಗೆ ಅಂತ ಹೇಳಿದ್ಲು. ಫೋನೇ ಬರದಿದ್ರು ಫೋನ್ ಬಂದ ಹಾಗೆ ಮಧು ನಾಟಕ ಮಾಡುತ್ತಾ, ಹಲೋ, ಹಾಗೆ ಅಂತ ನಾಟಕ ಮಾಡುತ್ತಾ ಅಲ್ಲಿಂದ ಹೊರಟೇ ಹೋದ. ನಿಜ ಹೇಳ್ಬೇಕು ಅಂದ್ರೆ ಪಾರ್ವತಿ ಮನೆಯಲ್ಲಿ ಯಾರ ಕೈಯಲ್ಲೂ ಹಣ ಇರ್ಲಿಲ್ಲ. ರಾಘವ ನಷ್ಟದ ಬಗ್ಗೆ ಹೇಳಲೇ ಇಲ್ಲ. ಮಧು ಕೆಲ್ಸ ಹೋಯ್ತು ಅನ್ನೋ ವಿಚಾರದ ಬಗ್ಗೆ ಹೇಳಲೇ ಇಲ್ಲ. ಲತಾ ಅವಳ ಕೈಯಲ್ಲಿರುವ ಸ್ವಲ್ಪ ಹಣವನ್ನು ಸೇರಿಸ್ತಾ ಇದ್ಲು. ಕವಿತಾ ಕೂಡ ತನ್ನ ಕೈಯಲ್ಲಿರುವ ಚಿನ್ನದ ಬಗ್ಗೆ ಹೇಳಲೇ ಇಲ್ಲ. ಎಲ್ಲರೂ ಕೂಡ ಸಮಸ್ಯೆ ಇದ್ರೂ ಕೂಡ ಇಲ್ಲದ ಹಾಗೆ ನಾಟಕ ಮಾಡಿದ್ರು. ರಾತ್ರಿ ಜೋರಾದ ಸರಿಯಾದ ಮಳೆ. ಎಲ್ಲರೂ ನಿದ್ರೆ ಮಾಡ್ತಾ ಇರುವಾಗ ಗೋಡೆಯಲ್ಲಿ ಸ್ವಲ್ಪ ಭಾಗ ಬಿದ್ದೇ ಬಿಡ್ತು. ದೊಡ್ಡ ಶಬ್ದವಾದ ಕಾರಣ ಎಲ್ಲರೂ ಹೆದರಿ ಹೋಗಿ ಹೊರಗಡೆ ಬಂದು ನೋಡಿದಾಗ ಗೋಡೆಯಿಂದ ಒಂದು ಕಬ್ಬಿಣದ ಪೆಟ್ಟಿಗೆ ಕೆಳಗೆ ಬಿತ್ತು. ಅಮ್ಮ, ಏನಮ್ಮ ಇದು? ಪಾರ್ವತಿ ಅದನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ಟು, ಅದು ನಿಮ್ ತಂದೆಯವರ ಪೆಟ್ಟಿಗೆ ಅಪ್ಪ. ಎಲ್ಲರೂ ಆಶ್ಚರ್ಯಪಟ್ರು. ತಂದೆಯವರ ಪೆಟ್ಟಿಗೆನ ಇಷ್ಟು ದಿನದಿಂದ ಇದು ಇಲ್ಲೇ ಇತ್ತ? ಪಾರ್ವತಿ ಅವಳ ಕೈಯಲ್ಲಿರುವ ಕೀಯಿಂದ ಪೆಟ್ಟಿಗೆಯನ್ನು ತೆಗೆದ್ಲು. ಅದರಲ್ಲಿ ಸ್ವಲ್ಪ ಪತ್ರಗಳು, ಕಾಗದಗಳು, ಒಂದು ಡೈರಿ ಕೂಡ ಇತ್ತು. ರಾಘವ ಆ ಡೈರಿಯನ್ನು ಓದಲಾರಂಭಿಸಿದ. ಇದು ತಂದೆಯವರ ಡೈರಿ. ರಾಘವ ಆ ಡೈರಿಯನ್ನು ಓದಲಾರಂಭಿಸಿದ. ಎಲ್ಲರೂ ಅವನ ಹತ್ತಿರ ಬಂದ್ರು. ನನ್ನ ಮಕ್ಕಳು ಯಾವಾಗಲೂ ಒಂದು ವಿಚಾರವನ್ನು ಯೋಚನೆ ಇಟ್ಕೋಬೇಕು. ಮನೆಯಲ್ಲಿ ಸಮಸ್ಯೆ ಬರುವುದು ತಪ್ಪಲ್ಲ. ಆ ಸಮಸ್ಯೆಯನ್ನು ಒಬ್ಬರಿಗೊಬ್ಬರು ಹೇಳಿಕೊಳ್ಳದೇ ಇರುವುದು ದೊಡ್ಡ ಸಮಸ್ಯೆ.
ರಾಘವ ಓದ್ತಾ ಇರುವಾಗ ಎಲ್ಲರೂ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು. ರಾಘವ 2ನೇ ಪುಟಕ್ಕೆ ಬಂದ. ಈ ಮನೆಯನ್ನು ಯಾವಾಗ್ಲೂ ಹಣದಿಂದಲ್ಲ, ನಿಜಾಯಿತಿಯಿಂದ ಕಾಪಾಡ್ಬೇಕು. ಅಲ್ಲಿಗೆ ನಿಲ್ಲದೆ ರಾಘವ ಅದರಲ್ಲಿದ್ದ ಪತ್ರವನ್ನು ತೆಗೆದ. ಅದು ಸಾಲದ ಪತ್ರ. ಆ ಮನೆಯ ಮೇಲೆ ಅವರ ತಂದೆ ಸಾಲವನ್ನು ಮಾಡಿರುವ ಪತ್ರ. ಅಂದ್ರೆ ನಮ್ಮ ಮನೆ ಸಾಲದಲ್ಲಿದ್ಯಾ? ಪಾರ್ವತಿ ತಲೆಯನ್ನು ತಗ್ಗಿಸಿದ್ಲು. ಅಮ್ಮ ಹೇಳಿ ಅಮ್ಮ, ನಮ್ಮ ಮನೆ ಸಾಲದ ಮೇಲೆ ಇದೆಯಾ? ಅತ್ತೆ ನಿಜ ಹೇಳಿ ಅತ್ತೆ, ನಿಮ್ಮ ಮಕ್ಕಳು ಕೇಳ್ತಾ ಇದ್ದಾರಲ್ವಾ, ನಮ್ಮ ಮನೆ ಸಾಲದಲ್ಲಿದ್ಯಾ? ಎಲ್ಲರೂ ಸ್ವಲ್ಪ ಹೊತ್ತು ಸಮಾಧಾನವಾಗಿರ್ತೀರಾ? ಎಲ್ಲರೂ ಒಂದೇ ಮಾತನ್ನು ಕೇಳಿದ್ರೆ ಅತ್ತೆ ಹೇಗೆ ಉತ್ತರ ಹೇಳ್ತಾರೆ? ಸ್ವಲ್ಪ ಹೊತ್ತು ಇರಿ. ಸೊಸೆ ಕವಿತಾ ಮಾತನ್ನು ಕೇಳಿ ಎಲ್ಲರೂ ಮೌನವಾಗಿದ್ರು. ಪಾರ್ವತಿ ಮಾತನಾಡಲಾರಂಭಿಸಿದ್ಲು. ಹೌದಮ್ಮ, ನಿಮ್ಮ ತಂದೆಯವರು ಈ ಮನೆಯ ಮೇಲೆ ಸಾಲವನ್ನು ಮಾಡಿದ್ರು. ಯಾಕೆ ಅಂದ್ರೆ ನಿಮ್ನ ಓದಿಸ್ಬೇಕು, ಆ ನಂತರ ನಿಮಗೆ ಮದ್ವೆ ಮಾಡಿಸ್ಬೇಕು ಅಂತ. ಆದ್ರೆ ಈ ವಿಚಾರ ನಿಮ್ಗೆ ಗೊತ್ತಾದ್ರೆ ನೀವು ದುಃಖ ಪಡ್ತೀರಾ ಅಂತ ನಿಮ್ ಜೊತೆ ಹೇಳದೇ ಹೋಗ್ಬಿಟ್ರು. ಅಮ್ಮ, ನೀವು ಕೂಡ ಇಷ್ಟು ದಿನ ಸುಳ್ಳು ಹೇಳಿದ್ರಾ? ಹೌದಪ್ಪ, ಸುಳ್ಳಿನಿಂದ ನೀವು ಸಂತೋಷವಾಗಿರ್ತೀರಾ ಅನ್ಕೊಂಡೆ. ಆದ್ರೆ ಇವಾಗ ಅರ್ಥವಾಯ್ತು, ಸುಳ್ಳಿನಿಂದ ಯಾರಿಂದಲೂ ಸಂತೋಷವಾಗಿ ಇರಕ್ಕೆ ಆಗಲ್ಲ, ನಿಜಾಯಿತಿಯಿಂದನೇ ಪ್ರಾಮಾಣಿಕತನದಿಂದನೇ ಸಂತೋಷ ಇರೋದು ಅಂತ. ಅಮ್ಮ, ನಾನ್ ಕೂಡ ತುಂಬಾ ಸುಳ್ಳು ಹೇಳ್ಬಿಟ್ಟೆ. ನನ್ನ ವ್ಯಾಪಾರ ನಷ್ಟದಲ್ಲಿ ಸಾಲದಿಂದಿದೆ. ನಾನು ತುಂಬಾನೇ ಸಾಲ ಮಾಡಿದೀನಿ ಹಾಗೆ ಅಂತ ನಿಜ ಹೇಳಿದ. ಪಾರ್ವತಿ ಗೊಂದಲದಿಂದ ನೋಡಿದ್ಲು. ಆಗ ಮಧು ಕೂಡ, ಅಮ್ಮ ನನ್ನ ಕೆಲ್ಸ ಹೋಗ್ಬಿಡ್ತಮ್ಮ, ಇಷ್ಟು ದಿನ ಕೆಲ್ಸ ಇದೆ ಅಂತ ನಿಮ್ಗೆ ಸುಳ್ಳೇಳಿ ಮೋಸ ಮಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸಿ. ಆ ಮಾತಿಗೆ ಎಲ್ಲರೂ ಕಣ್ಣೀರು ಹಾಕ್ತಾ ಸೊಸೆಂದಿರು ಕೂಡ ಕಣ್ಣೀರಾಕಿದ್ರು. ಅತ್ತೆ ನನ್ನನ್ನು ಕ್ಷಮಿಸಿ ಅತ್ತೆ, ನಾನು ಕೂಡ ನಿಮ್ಮ ಮೇಲೆ ಪ್ರೀತಿ ಇರುವ ಹಾಗೆ ನಾಟಕ ಮಾಡಿದೆ, ಆದ್ರೆ ಒಳಗೊಳಗೆ ನಿಮ್ನ ಬೈಕೋತಾ ಇದ್ದೆ. ಆವಾಗ ಕವಿತಾ ಕೂಡ ಮುಂದೆ ಬಂದು, ಅತ್ತೆ ನನ್ನನ್ನು ಕೂಡ ಕ್ಷಮಿಸಿ ಅತ್ತೆ, ಮನೇಲಿ ಎಷ್ಟೇ ಕಷ್ಟ ಇದ್ರೂ ನಾನು ಕೂಡಿಟ್ಟ ಹಣವನ್ನು ಈ ಮನೆಗೋಸ್ಕರ ತೆಗಿಬೇಕು ಅಂತ ತೆಗ್ದಿಲ್ಲ. ಪಾರ್ವತಿ ಎಲ್ಲರನ್ನು ನೋಡಿ, ಹೌದಮ್ಮ, ನಮ್ಮ ಮನೆಯಲ್ಲಿ 5 ಜನರಿದ್ದೀವಿ, ಆದ್ರೆ ಒಬ್ಬರು ಕೂಡ ನಿಜಾಯಿತಿಯಿಂದ ಇಲ್ಲ. ಎಲ್ಲರ ಬಳಿಯೂ ಒಂದೊಂದು ಸುಳ್ಳುಗಳಿದೆ. ಅದಕ್ಕೇನೆ ನಮ್ಮ ಮನೆ ಎಷ್ಟೇ ದೊಡ್ಡದಾದ್ರೂ ನಮ್ಮ ಮನಸ್ಸು ತುಂಬಾ ಸಣ್ಣದಾಗಿದೆ. ಇನ್ಮುಂದೆ ಈ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಯಾರು ಕೂಡ ಸುಳ್ಳು ಹೇಳ್ಬಾರ್ದು. ಒಬ್ಬರಿಗೊಬ್ಬರ ಕಷ್ಟವನ್ನು ಹಂಚಿಕೊಂಡು ಎಲ್ಲರೂ ಸಂತೋಷವಾಗಿ ಜೀವನ ಮಾಡ್ಬೇಕು. ಅಮ್ಮ, ಈ ಮನೆಯನ್ನು ಮಾರಾಟ ಮಾಡಿ ಸಾಲ ತೀರ್ಸೋಣ. ಬೇಡಪ್ಪ, ಮನೆಯನ್ನು ಮಾರಿದ್ರೆ ನಮಗೆ ಇರ್ಲಿಕ್ಕೆ ಮನೆ ಬೇಕಲ್ವಾ, ತುಂಬಾ ಕಷ್ಟ ಆಗುತ್ತೆ. ಅದರಿಂದ ನಾವೆಲ್ಲರೂ ಕಷ್ಟಪಟ್ಟು ಸಂಪಾದನೆ ಮಾಡಿ ಸಾಲವನ್ನು ತೀರ್ಸೋಣ. ಅಂದಿನಿಂದ ಆ ಕುಟುಂಬದಲ್ಲಿ ಎಲ್ಲರೂ ಕಷ್ಟಪಟ್ಟು ದುಡಿಯಲಾರಂಭಿಸಿದ್ರು. ರಾಘವ ಅವನ ಅಂಗಡಿಯನ್ನೇ ಬದಲಾಯಿಸಿಕೊಂಡ. ರಘು ಕೂಡ ಅವನಿಗೆ ಗೊತ್ತಿರುವ ಕಂಪ್ಯೂಟರ್ ಕೆಲಸವನ್ನು ಮನೆಯಲ್ಲೇ ಇದ್ದುಕೊಂಡು ಮಾಡಲಾರಂಭಿಸಿದ. ಲತಾ ಮನೆಯಲ್ಲೇ ತಿಂಡಿ ಪದಾರ್ಥಗಳನ್ನು ಮಾಡಿದ್ರೆ ಕವಿತಾ ಪಟ್ನಕ್ಕೆ ತೆಗೆದುಕೊಂಡು ವ್ಯಾಪಾರ ಮಾಡ್ತಾ ಇದ್ಲು. ಪಾರ್ವತಮ್ಮ ಮನೆಯಲ್ಲೇ ಉಪ್ಪಿನಕಾಯಿ, ಮೆಣಸಿನ ಹುಡಿ ಅಂತ ವ್ಯಾಪಾರ ಮಾಡ್ತಿದ್ರು. ಇದರಿಂದ ಬರುವಂತಹ ಆದಾಯ ಕಡಿಮೆ ಆದ್ರೂ ಕೂಡ ಮನೆಯಲ್ಲಿ ನಗು, ಸಂತೋಷ ಹೆಚ್ಚಾಯಿತು. ನಿಧಾನವಾಗಿ ಮನೆಯನ್ನು ಸರಿಪಡಿಸಿಕೊಂಡು ಸಾಲವನ್ನು ತೀರ್ಸಿದ್ರು. ಎಲ್ಲರೂ ಚೆನ್ನಾಗಿದ್ರು. ಹೀಗಿರುವಾಗ ಪಕ್ಕದ ಮನೆ ಅಜ್ಜಿ ಮತ್ತೆ ಪುನಃ ಮನೆಗೆ ಬಂದ್ರು. ಏನ್ ಪಾರ್ವತಿ, ನಿನ್ ಮನೆಯಲ್ಲಿ ಏನೋ ಬದಲಾವಣೆ ಕಾಣಿಸ್ತಿದೆ? ಹೌದಮ್ಮ, ಇಷ್ಟು ದಿನ ನಮ್ಮ ಮನೆ ದೊಡ್ಡದಾಗಿತ್ತು, ನಮ್ಮ ಮನಸ್ಸು ಚಿಕ್ಕದಾಗಿತ್ತು. ಇವಾಗ ನಮ್ಮ ಮನಸ್ಸು ದೊಡ್ಡದಾಗಿದೆ, ನಮ್ಮ ಮನೆ ಚಿಕ್ಕದಾಗಿ ಕಾಣಿಸ್ತಿದೆ. ಏನ್ ಮಾತಾಡ್ತಿದ್ಯಾ ಪಾರ್ವತಿ? ಪಾರ್ವತಿ ನಗುತ್ತಾ, ಮೊದ್ಲು ನನ್ ಮನೆಯಲ್ಲಿ ಸೊಸೆಂದಿರು ಮಾತ್ರ ಇದ್ರು, ಆದ್ರೆ ಇವಾಗ ಅದರ ಮಧ್ಯೆ ನಿಜಾಯಿತಿ, ಸಂತೋಷ ಎಲ್ಲವೂ ಅಡಗಿದೆ ಹಾಗೆ ಅಂತ ಹೇಳಿದ್ಲು. ಅಂದಿನಿಂದ ಊರಿನವರು ಆ ಮನೆಯನ್ನು ಪಾರ್ವತಿ ಅಮ್ಮನ ಮನೆ ಅಂತ ಹೇಳಲಿಲ್ಲ, ನಿಜಾಯಿತಿಯ ಮನೆ ಅಂತ ಕರಿತಾ ಇದ್ರು. ಯಾಕೆಂದ್ರೆ ಮನೆಯನ್ನು ನಿಲ್ಲಿಸುವುದು ಇಟ್ಟಿಗೆ ಕಲ್ಲುಗಳಲ್ಲ, ನಿಜಾಯಿತಿ, ಪ್ರಾಮಾಣಿಕತ್ವ. ಸುಳ್ಳು ಮಾತುಗಳು ನಮ್ಮನ್ನು ಕಾಪಾಡಬಹುದು, ಆದ್ರೆ ಅದು ಸ್ವಲ್ಪ ಕಾಲಕ್ಕೆ ಮಾತ್ರ. ಆದ್ರೆ ಒಂದಲ್ಲ ಒಂದು ದಿನ ನಮ್ಮನ್ನು ಬೀಳಿಸುತ್ತೆ. ನಿಜಾಯಿತಿ ಹೇಳಿ ಸಣ್ಣ ಮನಸ್ಸಿಗೆ ನೋವಾಗುವುದಕ್ಕಿಂತ ಸುಳ್ಳು ಹೇಳಿ ದೊಡ್ಡ ತೊಂದರೆಗಳಾಗುವುದು ಅಧಿಕ. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಅದುವರೆಗೂ ನಮಸ್ಕಾರ. ಮಳೆಯಿಂದಾಗಿ ಸರ್ವಸ್ವವನ್ನು ಕಳೆದುಕೊಂಡಂತಹ ಗಿರಿಧರ್ ವೈಷ್ಣವಿ ಎನ್ನುವ ಬಡ ದಂಪತಿಗಳು ಸೂರ್ಯಾಪುರದ ಹಿರಿಯವರಾದ ಚಂದ್ರಯ್ಯನ ಮನೆಯಲ್ಲಿ ಹೋಗಿ ದೀನವಾಗಿ ನಿಂತಿದ್ರು. ಚಂದ್ರಯ್ಯ ಒಳ್ಳೆ ಮನಸ್ಸಿರುವ ವ್ಯಕ್ತಿ. ನಿಮ್ಮ ಕಥೆಯನ್ನೆಲ್ಲ ಕೇಳಿದ ನಂತರ ನಿಮಗೆ ಸಹಾಯ ಮಾಡ್ಬೇಕು ಅನ್ಸುತ್ತೆ. ನಿಮ್ನ ನೋಡಿದ್ರೇನೆ ಬೇಜಾರಾಗುತ್ತೆ. ಈ ಊರಲ್ಲಿ ಎಲ್ಲಾದ್ರೂ ಮನೆಯನ್ನು ಕೊಡೋಣ ಅಂದ್ರೆ ಎಲ್ಲೂ ಮನೆ ಖಾಲಿ ಇಲ್ಲ. ಯಾರು ಕೂಡ ಹೊಲವನ್ನು ಬಾಡಿಗೆಗೆ ಕೂಡ ಕೊಡೋದಿಲ್ಲ. ನಿಮಗೆ ಯಾವ ರೀತಿಯ ಸಹಾಯ ಮಾಡ್ಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಉಚಿತವಾಗಿ ಏನು ಬೇಡ, ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಯಾರು ನಮ್ಗೆ ಉಚಿತವಾಗಿ ಕೊಡೋದ್ ಬೇಡ. ನಾವು ಯಾರ ಜೊತೆನೂ ಭಿಕ್ಷೆನೂ ಕೇಳೋದಿಲ್ಲ. ಅವರ ಮಾತನ್ನು ಕೇಳಿ ಚಂದ್ರಯ್ಯ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ರು. ಆಗ ಅವರಿಗೆ ಖಾಲಿ ಇರುವ ಅವರ ಭೂಮಿ ನೆನಪಿಗೆ ಬಂತು. ಇಲ್ಲಿ ನೋಡಿ, ನಂದು ಊರಿನಲ್ಲೇ ಖಾಲಿಯಾಗಿರುವ ಒಂದು 3 ಎಕರೆ ಭೂಮಿ ಇದೆ.
ಅಲ್ಲಿ ಏನು ಕೂಡ ಮಾಡಕ್ಕೆ ಸಾಧ್ಯ ಇಲ್ಲ. ನಿಮಗೆ ಆದ್ರೆ ಅದೇ ಭೂಮಿಯಲ್ಲಿ ಏನಾದ್ರೂ ಮಾಡ್ಕೊಂಡು ಜೀವನ ಮಾಡಿ ಹಾಗೆ ಅಂತ ಹೇಳಿದ. ಗಿರಿಧರ್ ವೈಷ್ಣವಿ ಒಬ್ಬರ ಮುಖವನ್ನು ಒಬ್ಬರು ನೋಡಿ ಸಂತೋಷ ಪಟ್ಕೊಂಡ್ರು. ಏನ್ ಹೇಳ್ತೀರಾ? ಆ ಭೂಮಿಯಲ್ಲಿ ನೀವು ಜೀವನ ಮಾಡ್ಕೊಂಡು ಬದುಕ್ತೀರಾ? ಸರಿ ಅಯ್ಯ, ಇದನ್ನ ನಮ್ಮ ಅದೃಷ್ಟ ಅಂತ ನಾವು ಬದುಕ್ತೀವಿ. ನಾನು ಇವಾಗ್ಲೇ ಹೇಳ್ಬಿಡ್ತೀನಿ, ಅದು ಬರಡು ಭೂಮಿ. ಇದುವರೆಗೂ ಯಾರು ಕೂಡ ಅದನ್ನು ಅಗಿಲಿಕ್ಕೆ ಹೋಗ್ಲೇ ಇಲ್ಲ. ನಮ್ಮ ದೃಷ್ಟಿಯಲ್ಲಿ ಭೂಮಿ ಬೇರೆ ಆಗಿರ್ಬೋದು, ಆದ್ರೆ ಆ ಭೂಮಾ ತಾಯಿಯನ್ನು ನಂಬಿದವರು ಯಾವತ್ತೂ ಕೂಡ ಆ ತಾಯಿಯವ್ರನ್ನ ಕೈ ಬಿಡದೇ ಇಲ್ಲ. ಅಯ್ಯ, ಭೂಮಿ ಹೇಗಿದ್ರೂ ಪರವಾಗಿಲ್ಲ, ನಮ್ಮ ಪರಿಶ್ರಮ ನಮ್ಮ ಕೈಯಲ್ಲಿದೆ. ಇವಾಗ್ಲೇ ಬನ್ನಿ ಆ ಭೂಮಿ ಹತ್ರ ಹೋಗೋಣ. ಹಾಗೆ ಅಂತ ಅವರು ಕೇಳಿದಾಗ ಚಂದ್ರಯ್ಯ ಬೇಡ ಅಂತ ಹೇಳಲಿಲ್ಲ. ಯಾವುದೇ ಕೆಲ್ಸ ಅಂತ ಚಂದ್ರಯ್ಯನ ಜೊತೆ ಹೋದ್ರೂ ಕೂಡ ನಾಳೆ ಬನ್ನಿ ಅಂತ ಹೇಳುವ ಚಂದ್ರಯ್ಯ ಆ ಬಡ ದಂಪತಿಗಳನ್ನು ನೋಡಿ ನಾಳೆ ಬನ್ನಿ ಅಂತ ಹೇಳದೆ ಅವರ ಬರಡು ಭೂಮಿ ಹತ್ರ ಕರ್ಕೊಂಡೋದ್ರು. ಆ ಬರಡು ಭೂಮಿಯನ್ನು ನೋಡಿ ವೈಷ್ಣವಿ ತುಂಬಾನೇ ಆಶ್ಚರ್ಯಪಟ್ಲು. ಎಲ್ಲಾ ಕಡೆ ಅಲ್ಲಲ್ಲಿ ಸಣ್ಣ ಸಣ್ಣ ಗಿಡಗಳು, ಕಲ್ಲುಗಳು, ಪೊದರುಗಳು ಇದನ್ನೆಲ್ಲ ಕಂಡು ಅದು ಬರಡು ಭೂಮಿಗಿಂತ ಕಾಡಾಗಿ ಕಾಣಿಸಿತು. ರೀ, ಇಲ್ಲಿ ಏನ್ರಿ ಮಾಡಕ್ಕಾಗೋದು? ನಾವು ಕಷ್ಟಪಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ವೈಷ್ಣವಿ. ಇಲ್ಲಿ ನೋಡಿ, ಈ ಭೂಮಿನ ನಿಮ್ ಕೈ ಕೊಡ್ತಾ ಇದ್ದೀನಿ. ವಿಜಯ ಸಾಧಿಸ್ಕೊಂಡ್ರೆ ನಿಮ್ಮ ಅದೃಷ್ಟ, ಇಲ್ಲ ಅಂದ್ರೆ ನಿಷ್ಠ ಪ್ರಯತ್ನ ಪಟ್ಟೋ ಎನ್ನುವ ಮನಸ್ಸಾದ್ರೂ ಇರುತ್ತೆ ಅಲ್ವಾ? ಹೀಗೆ ಭೂಮಿಯನ್ನು ಒಪ್ಪಿಸಿ ಚಂದ್ರಯ್ಯ ಅಲ್ಲಿಂದ ಹೊರಟು ಹೋದ್ರು. ಗಿರಿಧರ್ ಭೂಮಿಯ ನಡುವಿಗೆ ಹೋಗಿ ಮಣ್ಣನ್ನು ತೆಗೆದುಕೊಂಡ. ಭೂಮಿ ತಾಯಿ ತಾನು ಇದ್ದೀನಿ ಎನ್ನುವ ಹಾಗೆ ಅನ್ನಿಸಿತು ಗಿರಿಧರನಿಗೆ. ಸಂತೋಷದಿಂದ, ವೈಷ್ಣವಿ ಇಲ್ಲಿ ನೋಡ್ದ, ಇದೇ ನಮಗೆ ಕೊನೆವರೆಗೆ. ನನಗೂ ಕೂಡ ಸಂತೋಷನೇ ರೀ. ಇಬ್ಬರು ಸೇರಿ ತುಂಬಾನೇ ಕಷ್ಟಪಟ್ಟು ಆ ಬರಡು ಭೂಮಿಯಲ್ಲೇ ಒಂದು ಕಡೆ ಒಂದು ಸಣ್ಣ ಗುಡಿಸಲು ಮನೆಯನ್ನು ಏರ್ಪಾಡು ಮಾಡಿದ್ರು. ಆಯಾಸವಾಗಿ ಗುಡಿಸಲಲ್ಲಿ ಕೂತ್ಕೊಂಡು ಇಬ್ಬರಿಗೂ ತುಂಬಾ ಆಯಾಸವಾಗಿ ಅನ್ನಿಸಿತು. ರೀ, ಕುಡಿಲಿಕ್ಕೆ ನೀರೆಲ್ಲಾದ್ರೂ ಸಿಗುತ್ತಾ ಅಂತ ನೋಡ್ರಿ. ನಾನು ಹೋಗಿ ತರ್ತೀನಿ. ಹಾಗೆ ಅಂತ ಹೇಳಿ ಗಿರಿಧರ್ ಮನೆಯಿಂದ ಹೊರಡುವಾಗ ಚಂದ್ರಯ್ಯ ಅವರಿಗೋಸ್ಕರ ಅನ್ನ ನೀರು ತೆಗೆದುಕೊಂಡು ಬಂದ್ರು. ನೀವ್ಯಾಕಯ್ಯ? ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದೇ ತಾನೇ ಮನುಷ್ಯ ಗುಣ. ಮೊದಲು ನೀವು ಊಟ ಮಾಡಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ಬೋದು. ಊಟ ಮಾಡಿ. ಗಿರಿಧರ್ ವೈಷ್ಣವಿ ಹೊಟ್ಟೆ ತುಂಬಾ ಊಟ ಮಾಡಿ ನೀರನ್ನು ಕೂಡ ಕುಡಿದರು. ಅದನ್ನು ನೋಡಿ ಚಂದ್ರಯ್ಯ ತೃಪ್ತಿಯಾಗಿ ಹೊರಟು ಹೋದ. ಇವತ್ತಿಗೆ ಸರಿಯೋಯ್ತು, ನಾಳೆಯಿಂದ ಏನ್ರಿ ಮಾಡೋದು? ನೀನೇನು ಚಿಂತೆ ಮಾಡ್ಬೇಡ. ಈ ಬರಡು ಭೂಮಿಯಲ್ಲಿರುವ ಮರವನ್ನು ಕಡಿದು ಮಾರಿ ಹಣವನ್ನು ಸಂಪಾದನೆ ಮಾಡಿ ತರ್ತೀನಿ. ಸರಿ ರೀ. ಹೀಗೆ ಇಬ್ಬರು ಮಾತಾಡ್ಕೊಂಡು ಆ ಬರಡು ಭೂಮಿಯಲ್ಲಿರುವ ಮರವನ್ನೆಲ್ಲ ಕಡಿದು ಸೌದೆಯನ್ನಾಗಿ ಮಾಡಿದ್ರು. ಗಿರಿಧರ್ ಆ ಸೌದೆಯನ್ನು ಕಡಿದು ಮಾರಲು ತೆಗೆದುಕೊಂಡು ಹೋದ. ವೈಷ್ಣವಿ ಅಲ್ಲಿರುವ ಹುಲ್ಲಿನ ಪೊದರನ್ನು ಕಡಿದು ಶುದ್ಧ ಮಾಡಿದ್ಲು. ಸಂಜೆ ಆಗ್ತಾ ಇರುವ ಸಂದರ್ಭದಲ್ಲಿ ಗಿರಿಧರ್ ವಸ್ತುಗಳನ್ನು ತೆಗೆದುಕೊಂಡು ಬಂದ. ವೈಷ್ಣವಿ ಅಡುಗೆ ಮಾಡಿ ಹಾಕಿದ್ಲು. ದೀಪದ ಬೆಳಕಿನಲ್ಲಿ ಗಂಡ ಹೆಂಡತಿ ಊಟವನ್ನು ಮಾಡಿ ಮಲಗಿ ನಿದ್ರೆ ಮಾಡಿ ಮರುದಿನ ಸೂರ್ಯ ಉದಯವಾಗುವುದಕ್ಕೆ ಮುಂಚಿತವಾಗಿ ಕೈಯಲ್ಲಿ ಕತ್ತಿಯನ್ನು ತೆಗೆದುಕೊಂಡು ಹೊರಗಡೆ ಇರುವಂತಹ ಪೊದರನ್ನು ಕಡಿಯಲು ಆರಂಭಿಸಿದ್ರು. ಒಂದು ಪೊದರನ್ನು ಕಡಿಯುವಾಗ ಮತ್ತೊಂದು ಪೊದರು ಕಾಣ್ತಾ ಇತ್ತು. ಒಂದು ಕಲ್ಲನ್ನು ತೆಗೆಯುವಾಗ ಮತ್ತೆರಡು ಕಲ್ಲು ಸಿಗ್ತಾ ಇತ್ತು. ಇಬ್ಬರಿಗೂ ಕೈಗಳೆಲ್ಲ ಗಾಯವಾಯಿತು. ಏನ್ರಿ, ಈ 3 ಎಕರೆ ನೋಡಿದ್ರೆ ನಮ್ ಜೀವನಕ್ಕೆ ಸರಿ ಆಗೋಲ್ವೋ ಎಂದು ನನಗೆ ಅನ್ನಿಸ್ತಾ ಇದೆರಿ. ವೈಷ್ಣವಿ, ನಾವು ಕಷ್ಟಪಟ್ಟರು ಕೂಡ ಪರವಾಗಿಲ್ಲ. ಸೋತೋದೋ ಎನ್ನುವ ಭಾವನೆ ಹೆಸರು ಮಾತ್ರ ನಮಗೆ ಬರಲೇಬಾರ್ದು. ನಾವು ಗೆಲ್ಲುವವರೆಗೂ ಈ ಪ್ರಪಂಚ ನಮ್ನ ನೋಡ್ತಾ ಇರುತ್ತೆ. ಅದೇ ಗೆದ್ದ ನಂತರ ಈ ಪ್ರಪಂಚವೇ ನಮ್ನ ನೋಡಿ ಚಪ್ಪಾಳೆ ತಟ್ಟುತ್ತೆ. ಹಾಗೆ ಅಂತ ಧೈರ್ಯವನ್ನು ಹೇಳಿದ. ಸ್ವಲ್ಪ ದಿನ ಕಳೆದೇ ಹೋಯಿತು. ಅರ್ಧ ಭೂಮಿಯನ್ನು ಸ್ವಚ್ಛ ಮಾಡಿದ್ರು. ಆದ್ರೆ ವಸ್ತುಗಳನ್ನು ತೆಗೆದುಕೊಳ್ಳಲು ಮಾತ್ರ ಅವರ ಕೈಯಲ್ಲಿ ಹಣ ಇರಲಿಲ್ಲ. ಒಂದು ದಿನ ವೈಷ್ಣವಿ ಖಾಲಿ ಒಲೆಯನ್ನು ನೋಡಿಕೊಂಡು ದುಃಖ ಪಡುತ್ತಾ ಕೂತಿದ್ಲು. ಯಾಕೆ ಆ ರೀತಿ ಆಲೋಚನೆ ಮಾಡ್ತಿದೀಯಾ? ರೀ, ಅಕ್ಕಿ ಇಲ್ಲ, ಬೇಳೆ ಕೂಡ ಇಲ್ಲ, ಏನ್ ಮಾಡೋದು? ಗಿರಿಧರ ಮಾತನ್ನು ಕೇಳಿ ಸ್ವಲ್ಪ ಸಮಯ ಮೌನವಾಗಿದ್ರು. ಆನಂತರ ಹೊರಗಡೆ ಬಂದು ಆಕಾಶವನ್ನು ಕಣ್ಣೆತ್ತಿ ನೋಡಿದ. ನಾವು ಭೂತಾಯಿಯನ್ನೇ ನಂಬಿ ಬಂದಿದೀವಿ, ಹಿಂದಕ್ಕೆ ಹೋಗೋದೇ ಇಲ್ಲ. ಹಾಗೆಂತ ಆಲೋಚನೆ ಮಾಡ್ತಾ ಇರುವಾಗನೇ ಚಂದ್ರಯ್ಯ ಆ ಕಡೆ ಬಂದ್ರು. ಅವರ ಪರಿಸ್ಥಿತಿಯನ್ನು ನೋಡಿ, ಅಯ್ಯೋ, ನೀವಿಷ್ಟೊಂದು ಕಷ್ಟಪಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನಿನ್ನು ಹೊರಡ್ತೀನಿ. ಹಾಗೆ ಅಂತ ಅಲ್ಲಿಂದ ಹೊರಟು ಹೋದ್ರು. ಗಿರಿಧರ್ ವೈಷ್ಣವಿ ಹೊರಗಡೆ ಕೆಲಸವನ್ನು ಮಾಡ್ತಾ ಇದ್ರು. ಸ್ವಲ್ಪ ಸಮಯ ಕಳೆದ ನಂತರ ಚಂದ್ರಯ್ಯ 2 ಭತ್ತದ ಮೂಟೆ ಹಾಗೂ ಮನೆಗೆ ಬೇಕಾದ ಸ್ವಲ್ಪ ವಸ್ತುಗಳು ನೇಗಿಲನ್ನು ತೆಗೆದುಕೊಂಡು ಆ ದಂಪತಿಯರ ಬಳಿ ಬಂದ್ರು.
ನಿಮ್ಮ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ಹಾಗೆಂತ ಹೊಸ ಉತ್ಸಾಹದಿಂದ ಕೆಲಸ ಮಾಡಿದ್ರು. ಹೀಗೆ ಸ್ವಲ್ಪ ಸಮಯದಲ್ಲೇ ಪೂರ್ತಿ ಭೂಮಿಯನ್ನು ಅಗಿದುಕೊಂಡ್ರು. ಸ್ವಲ್ಪ ಸಮಯದಲ್ಲೇ ಭೂಮಿಯನ್ನು ಹೂಳುವ ಸಮಯ ಬಂತು. ಯಾರು ಕೂಡ ಎತ್ತನ್ನು ಕೊಡಲಿಲ್ಲ. ರೀ, ನಮ್ ಕಷ್ಟ ನೋಡಿ ಯಾರು ಎತ್ತನ್ನು ಕೊಡದಿದ್ರು ಪರವಾಗಿಲ್ಲ ರೀ, ನಾನೇ ನೇಗಿಲನ್ನು ಎಳಿತೀನಿ. ನಮ್ಮ ಭವಿಷ್ಯಕ್ಕೋಸ್ಕರ ಇದೊಂದು ಸಣ್ಣ ಕಷ್ಟ. ಹಾಗೆ ಹೇಳಿ ಆ ನೇಗಿಲನ್ನು ಭುಜದ ಮೇಲೆ ಹಾಕಿಕೊಂಡ್ಲು. ಗಿರಿಧರ್ ಕಣ್ಣೀರನ್ನು ಹಾಕಿಕೊಂಡು, ನಿನ್ನಂತ ಹೆಂಡತಿ ಸಿಕ್ಕಿದ್ದು ನನ್ನ ಅದೃಷ್ಟ. ಇಬ್ಬರು ಸೇರಿ ಆ ಹೊಲವನ್ನು ಹೂಳಲಾರಂಭಿಸಿದ್ರು. ಅದನ್ನು ನೋಡಿದ ಕೆಲವು ಗ್ರಾಮದ ಜನರಿಗೆ ಮನಸ್ಸು ಕರಗಿತು. ತಕ್ಷಣ ಇಬ್ಬರು ರೈತರು ತಮ್ಮ ಎತ್ತುಗಳನ್ನು ಕರೆದುಕೊಂಡು ಅಲ್ಲಿಗೆ ಬಂದ್ರು. ಗಿರಿಧರ್ ಅವರಿಗೆ ಕೈಯನ್ನು ಜೋಡಿಸಿದ. ಅಂದಿನಿಂದ ಆ ಗ್ರಾಮದ ಜನರು ಅವರಿಗೆ ಸಹಾಯ ಮಾಡಲಾರಂಭಿಸಿದ್ರು. ಒಂದು ದಿನ ಗಿರಿಧರ್ ಭೂಮಿಯನ್ನು ಅಗಿತಾ ಇರುವಾಗ ನೇಗಿಲಿಗೆ ಏನೋ ಗಟ್ಟಿಯಾಗಿ ಸಿಕ್ತು. ಮಣ್ಣನ್ನು ಅಗಿದು ನೋಡುವಾಗ ದೊಡ್ಡ ಕಲ್ಲು ಸಿಕ್ತು. ಆ ಕಲ್ಲನ್ನು ಆ ಸ್ಥಳದಿಂದ ತೆಗೆಯಲು ತುಂಬಾ ಸಮಯ ಎಲ್ಲರೂ ಸೇರಿ ತುಂಬಾನೇ ಕಷ್ಟಪಟ್ರು. ಕಲ್ಲನ್ನು ತೆಗೆದ ನಂತರ ಅಲ್ಲಿಂದ ತುಂಬಾ ನೀರು ಬರಲು ಆರಂಭಿಸಿತು. ಏನ್ರಿ, ನೀರು ನೀರು ರೀ? ವೈಷ್ಣವಿ, ಇಲ್ಲಿ ನೀರು ಬರ್ತಾ ಇದೆ. ಹಾಗೆಂತ ತುಂಬಾ ಸಂತೋಷಪಟ್ಟು ಸ್ವಲ್ಪ ದಿನದಲ್ಲೇ ಅಲ್ಲೇ ಒಂದು ಬಾವಿಯನ್ನು ತೋಡಲಾರಂಭಿಸಿದ್ರು. ಈ ವಿಷಯ ಇಡೀ ಗ್ರಾಮಕ್ಕೆ ಹಬ್ಬಿತು. ಸ್ಥಳದಲ್ಲಿ ನೀರು ಇರುತ್ತೆ ಅಂತ ಯಾರು ಕೂಡ ತಿಳ್ಕೊಂಡಿರ್ಲಿಲ್ಲ. ಇವತ್ ನಿಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ ಹಾಗೆಂತ ಹೇಳಿ ಹೊರಟು ಹೋದ್ರು. ಆ ನೀರನ್ನು ಉಪಯೋಗಪಡಿಸಿ ಗಿರಿಧರ್ ತರಕಾರಿಯನ್ನು ಬೆಳೆಯಲಾರಂಭಿಸಿದ. ವೈಷ್ಣವಿ ಗಿಡವನ್ನು ನಾಟಿ ಮಾಡಿದ್ಲು. ಇಬ್ಬರು ಸೇರಿ ಆ ಗಿಡವನ್ನು ಸ್ವಂತ ಮಕ್ಕಳ ಹಾಗೆ ನೋಡ್ಕೊಂಡ್ರು. ಸ್ವಲ್ಪ ದಿನಗಳ ನಂತರ ಹೊಲ ಹಚ್ಚ ಹಸಿರಿನಿಂದ ಕೂಡಲಾರಂಭಿಸಿತು. ಬೆಂಡೆಕಾಯಿ, ಟೊಮೆಟೊ, ಹಸಿಮೆಣಸು, ಬೀನ್ಸು ಅಂತ ಎಲ್ಲಾ ಕಡೆನೂ ತರಕಾರಿ. ಒಂದು ಸಮಯದಲ್ಲಿ ಏನೂ ಇಲ್ಲ ಅಂತ ಆಲೋಚನೆ ಮಾಡಿದ ಗ್ರಾಮಸ್ಥರು ಇವಾಗ ಆಶ್ಚರ್ಯಪಟ್ರು. ಸ್ವಲ್ಪ ದಿನದಲ್ಲೇ ಗಿರಿಧರ್ ಕೈಯಲ್ಲಿ ಎಲ್ಲರೂ ಆಶ್ಚರ್ಯ ಪಡುವ ರೀತಿ ಲಾಭ ಬಂತು. ಅವನ ಕಣ್ಣಲ್ಲಿ ಆನಂದ ಬಾಷ್ಪ. ವೈಷ್ಣವಿ, ನಮ್ಮ ಕಷ್ಟ ವ್ಯರ್ಥವಾಗಿಲ್ಲ. ಮಳೆ ನಮ್ಮ ಮನೆಯನ್ನು ಕೊಚ್ಕೊಂಡೋಯ್ತೆ ಹೊರತು ನಮ್ಮ ಮನಸ್ಸಲ್ಲಿರುವ ಧೈರ್ಯವನ್ನು ಕೊಚ್ಕೊಂಡೋಗಿಲ್ಲ. ಹೀಗೆ ಒಂದೊಂದು ವರ್ಷಗಳು ಕಳೆಯಿತು. ಆ ಊರಲ್ಲೇ ಬರಡು ಭೂಮಿಯಾಗಿರುವ ಆ ಜಾಗ ಇವಾಗ ಎಲ್ಲರೂ ಮೆಚ್ಚುವಂತಹ ಕ್ಷೇತ್ರವಾಗಿತ್ತು. ಅಕ್ಕಪಕ್ಕದ ಗ್ರಾಮದ ರೈತರು ಬಂದು ಆ ಹೊಲವನ್ನು ನೋಡ್ತಾ ಇದ್ರು. ಗಿರಿಧರ್ ಸಲಹೆಯನ್ನು ಕೂಡ ಕೇಳಿದ್ರು. ಒಂದು ದಿನ ಗ್ರಾಮ ಸಭೆಯಲ್ಲಿ ಗಿರಿಧರ್ ಈ ರೀತಿ ಹೇಳಿದ್ರು. ವೈಷ್ಣವಿ, ಗಿರಿಧರು ಬರಡು ಭೂಮಿಯನ್ನು ಬಂಗಾರದ ಭೂಮಿಯಾಗಿ ಬದಲಾಯಿಸಿದ್ರು. ನಮ್ಮ ಊರಿನ ಆದರ್ಶ ರೈತರಾದ್ರು. ಆ ಊರಿನವರೆಲ್ಲ ಚಪ್ಪಾಳೆ ತಟ್ಟಿದ್ರು. ಒಂದು ಸಮಯದಲ್ಲಿ ಮಳೆ ನೀರಿನಿಂದ ಸರ್ವಸ್ವವನ್ನು ಕಳೆದುಕೊಂಡ ಆ ದಂಪತಿಗಳು ಅದೇ ಕಷ್ಟವನ್ನು ಮೆಟ್ಟಲಾಗಿ ಉಪಯೋಗಿಸಿಕೊಂಡು ಎತ್ತರಕ್ಕೆ ಹೋದ್ರು. ಬರಡು ಭೂಮಿಯನ್ನು ಬಂಗಾರದ ಭೂಮಿಯಾಗಿ ಬದಲಾಯಿಸಿ ಸಂತೋಷವಾಗಿ ಜೀವನ ಮಾಡಿದ್ರು. ಅದೃಷ್ಟಕ್ಕೋಸ್ಕರ ಎದುರು ನೋಡಬೇಡಿ, ನಿಮ್ಮ ಕಷ್ಟವನ್ನು ನಂಬಿ ಜೀವನ ಮಾಡಿ. ಕಷ್ಟಪಟ್ಟ ಜಾಗದಲ್ಲಿ ಅದೃಷ್ಟ ಸಿಗುತ್ತೆ ಅಂತ ಅವರು ನಂಬಿದ್ರು.